ನಮಸ್ಕಾರ ಸ್ನೇಹಿತರೆ. ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಟಿಪ್ಸ್ಗಳನ್ನು ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ವಸ್ತುಗಳಿಂದ, ಗಡ್ಡೆ ಕಾಯಿಗಳಿಂದ, ಎಲೆ ತೊಗಟು ಬೇರುಗಳಿಂದ ಎಲ್ಲ ರೀತಿಯ ಕಾಯಿಲೆಗಳನ್ನು ತೊಲಗಿಸ್ಬೋದು. ಕಾರಣ ಪ್ರಕೃತಿಗೆ ಅಷ್ಟು ಶಕ್ತಿ ಇದೆ. ಆ ಪ್ರಕೃತಿಯನ್ನು ಬಿಟ್ಟು ನಾವು ರಾಸಾಯನಿಕ ಮೊರೆ ಹೋದಾಗ ಇನ್ನೂ ಕಾಯಿಲೆಗಳು ನಮಗೆ ಬರ್ತವೆ ಸ್ನೇಹಿತರೆ. ನೋಡಿ, ಇದು ಬೀಟ್ರೂಟ್ ಅಂತ. ಇದನ್ನು ನಾನಾ ರೀತಿ ಅಡುಗೆಗಳಲ್ಲಿ ಉಪಯೋಗಿಸ್ಕೊತಾರೆ. ಆದರೆ ಈ ಬೀಟ್ರೂಟನ್ನು ಸಣ್ಣ ಸಣ್ಣ ಕತ್ತರಿಸಿ ಒಂದು ಮಿಕ್ಸಿಗೆ ಹಾಕಿ, ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸಿ ಮಾಡಿ, ನಂತರ ಅದನ್ನು ಶೋಧಿಸಿಕೊಂಡು ಸೇವನೆ ಅನ್ನೊಂದು ಆ ಮಿಕ್ಸಿಗೆ ಹಾಕೋ ಮೊದಲು ಜೊತೆಯಲ್ಲೇ ಮೂರು ನಾಲ್ಕು ಕರಿಮೆಣಸು, ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿ ಮಿಕ್ಸಿ ಮಾಡಿ ಅದನ್ನು ಶೋಧಿಸ್ಕೊಂಡು ಕುಡಿತಾ ಬಂದರೆ ಎಷ್ಟೋ ಲಾಭಗಳಿವೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟಲ್ಲಿ ಈ ಗಾಯಗಳಿಗೆ, ರಕ್ತ ಪ್ಯೂರಿಫಿಕೇಷನ್ಗೆ, ಹೊಟ್ಟೆಯಲ್ಲಿ ಏನೇ ತೊಂದರೆ ಇದ್ದರೂ ಸಹ ಪ್ರತಿಯೊಂದು ಇದೊಂದು ದಿವ್ಯ ಔಷಧಿ. ಇದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಏನೇನೋ ಮಾಡೋಕ್ಕೋಗಿ ಅದು ಇನ್ನೂ ಕಾಯಿಲೆಗೆ ತರಿಸ್ಕೊತೀವಿ. ನಾವು ಆ ಥರ ತರಿಸ್ಕೋಬಾರ್ದು. ನಾವು ಕಾಯಿಲೆಗಳನ್ನು ತೊಲಗಿಸ್ಬೇಕಂದ್ರೆ ನಾವು ಈ ಬೀಟ್ರೂಟನ್ನು ಜ್ಯೂಸು ಅಥವಾ ಪಲ್ಯ ಅಥವಾ ಬೇರೆ ಬೇರೆ ಅಡುಗೆಯಲ್ಲಿ ಇದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ನಮಗೆ ಅದು ಒಂದು ಲಭ್ಯ. ಇನ್ನೊಂದು ಏನಪ್ಪ ಅಂದರೆ, ಜ್ಯೂಸ್ ಕುಡಿಯೋದ್ರಿಂದ ಕೆಲವೊಂದು ರಸಾಯನಗಳು, ಕೆಲವೊಂದು ಅಂಶಗಳು ಆವಿಯಾಗಲ್ಲ. ಅದು ಈ ಜ್ಯೂಸಲ್ಲಿ ಇರೋದರಿಂದ ಸೇವನೆ ಮಾಡೋದು ಬಹಳ ಉತ್ತಮವಾಗಿರ್ತದೆ. ಸ್ನೇಹಿತರೆ, ಇಂತಹ ವಸ್ತುಗಳಿಂದ ನಮಗೆ ಬಂದಿರತಕ್ಕಂಥ ಕಾಯಿಲೆಗಳು, ಡೆಫಿಷಿಯನ್ಸಿ ಎಲ್ಲನೂ ಇದರಲ್ಲಿ ವಿಟಮಿನ್ ಸಿನೂ ಇದೆ. ಮತ್ತು ಇದು ಸೇವನೆ ಮಾಡೋದ್ರಿಂದ ಈ ರೋಗ ನಿರೋಧಕ ಶಕ್ತಿ ಸಹ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಮುಂದಿನ ಎಪಿಸೋಡಲ್ಲಿ ಇದೇ ಒಂದು ಬೀಟ್ರೂಟಿಂದ ಮತ್ತೊಂದು ತೆಗಿಬೋದು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.